ಇನ್ನು ವೀರಪ್ಪ ಮೊಯ್ಲಿ ಅವರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಲೇವಡಿ ಮಾಡಿದ್ದಾರೆ. ಯಾರೇ ಏನೇ ಮಾತನಾಡಿದರೂ ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಯಾವ ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೂಡ ನಮ್ಮ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿರುತ್ತೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದಿಲ್ವಾ ಅನ್ನುವಂತಹ ವಿಚಾರ ಯಾರು ಕೇಳ್ತಾ ಇದ್ರೋ ಅವರು ಕೂಡ ಕೇಳಬೇಕು. ಕೇಳುವವರು ಕೇಳಬೇಕು ಅಷ್ಟೇ, ಕೇಳೋರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಮಾತನಾಡುವಾಗ ಎಲ್ಲರಿಗೂ ಒಂದೇ ಮಾನದಂಡ ಅಂತ ಹೇಳಿದ್ರು, ಆದರೆ ಈಗ ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೇರೆ ಬೇರೆಯವರು ಹೇಳಿದ್ದಾರೆ, ಅಂತಿಮವಾಗಿ ACC ನಿರ್ಧಾರ ಮಾಡ್ತದೆ. ಸೊ ನಾವೇನೋ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ ಸರ್, CM ಆಗೋದು ಟೈಮ್ ಅಷ್ಟೇ ಬಾಕಿ ಉಳಿದಿದೆ ಅಂತ. ಅದಕ್ಕೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ, ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ACC ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವರೇ ಅದನ್ನು ಅಂತಿಮ ಮಾಡಬೇಕು ಅಷ್ಟೇ. ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಈಗಾಗಲ್ಲ ಸರ್. ಈಗ ಅಧ್ಯಕ್ಷರು ಸುಮ್ಮನೆ ಇದ್ದಾರಲ್ಲ ಸರ್. ಕೇಳೋರು ಕೇಳಬೇಕಲ್ಲ, ಈಗ ನಾವೆಲ್ಲಿ ಕೇಳಕ್ಕೆ, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನು ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಅವ್ರು ಹೇಳಿದ್ದಾರೆ, ಬೇರೆ ಬೇರೆಯವರು ಹೇಳಿದ್ದಾರೆ, ಅಂತಿಮವಾಗಿ ACC ನಿರ್ಧಾರ ಮಾಡ್ತದೆ. ಸೊ ನಾವೇನೋ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ ಸರ್, CM ಆಗೋದು ಟೈಮ್ ಅಷ್ಟೇ ಬಾಕಿ ಉಳಿದಿದೆ ಅಂತ. ಅದಕ್ಕೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ.